ಗೆ ಸ್ವಾಗತ. ಇವತ್ತು ನಾವು ಟ್ರೇಡಿಂಗ್ ಅಭಿಮನ್ಯು ಬಗ್ಗೆ ಮಾತಾಡೋಣ. ಟ್ರೇಡಿಂಗ್ ಅಲ್ಲಿ ಒಬ್ರು ಅಭಿಮನ್ಯು ಇದ್ದಾರೆ. ಆ ಅಭಿಮನ್ಯು ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕೆಂದ್ರೆ ನಾವು ಡೈಲಿ ಟ್ರೇಡ್ ಮಾಡಕ್ ಹೊರಡ್ತೀವಿ. ನಮ್ಗೆ ಹೆಂಗಾಗಿದೆ ಅಂದ್ರೆ ಟ್ರೇಡ್ ಅಲ್ಲಿ ಚಕ್ರವ್ಯೂಹ ಇದ್ದಂಗೆ. ಅದು ಟ್ರೇಡಿಂಗ್ ಅನ್ನೋದೇ ಒಂದು ಚಕ್ರವ್ಯೂಹ. ಆ ಚಕ್ರವ್ಯೂಹದೊಳಗೆ ಸಿಕ್ಕಾಕೊಳ್ತೀವಿ. ಸೊ ನಾವು ಅಭಿಮನ್ಯುಗಳಾಗಕ್ ಹೋದವರು ಕೊನೆಗೆ ಅದೇ ಹೇಳ್ತಾರಲ್ಲ, ಅರ್ಜುನ ಆಗಕ್ ಹೋದವರು ಕೊನೆಗೆ ಅಭಿಮನ್ಯು ಆಗಿ ಹೊರಗೆ ಬಂದ್ವಿ ಅಂತ ಹಂಗಾಗತ್ತೆ ಕತೆ. ಸೊ ಅದು ಏನಕ್ಕೆ ಕಾರಣಗಳು ಅನ್ನೋದನ್ನ ಸ್ವಲ್ಪ ವಿಶ್ಲೇಷವಾಗಿ ನೋಡೋಣ. ನೋಡಿ, ಮಾರ್ಕೆಟ್ ಏನನ್ನುತ್ತೆ ಯಾವತ್ತೂ, ಮಾರ್ಕೆಟ್ ಒಂದು ಪರ್ಟಿಕ್ಯುಲರ್ ಆಗಿ ಮೆಥಡ್ ಅಲ್ಲಿ ಹೋಗ್ತಾ ಇರುತ್ತೆ. ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ಪೈರಿ ಡೇ ಬಂದಾಗ ಎಕ್ಸ್ಪೈರಿಯಲ್ಲಿ ಎಲ್ಲಾರ್ದು ಲಾಟ್ಸ್ ಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಬೇಕು. ಅದನ್ನ ಅವ್ರು ಎಕ್ಸ್ಪೈರಿ ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆ. ಅಂಡ್ ಎಕ್ಸ್ಪೈರಿ ಕಮ್ ಪೊಸಿಷನಿಂಗ್ ಡೇ ಅಂತ ಒಂದಿರುತ್ತೆ ಕೆಲವು. ಅದ್ರ ಎಕ್ಸ್ಪೈರಿನೂ ಆವತ್ತೆ, ಪೊಸಿಷನಿಂಗು ಆವತ್ತೆ. ಯಾಕೆಂದ್ರೆ ನಾಳೆ ನಾಳಿದ್ದು ರಜೆ. ಅದೇ ಈಗ ನಾನೀಗ ಈ ವಿಡಿಯೋ ಮಾಡ್ತಾ ಇರೋದು ಯಾವತ್ತಿಗೆ, 20ನೇ ತಾರೀಕಿಗೆ. ಇವತ್ತು ಎಕ್ಸ್ಪೈರಿ. 21, 22 ಮಾರ್ಕೆಟ್ ರಜೆ. ಸೊ ನೆಕ್ಸ್ಟ್ ಈಗ ಮಾರ್ಕೆಟ್ ಓಪನ್ ಆಗೋದು 23ಕ್ಕೆ. ಸೊ ಅಲ್ಲಿವರೆಗೆ ಅವ್ರು ನೆಕ್ಸ್ಟ್ ವೀಕ್ ಸ್ಟ್ರೈಕ್ ಪ್ರೈಸ್ಗೂ ಒಂದು ಪೊಸಿಷನ್ ಹಾಕಬೇಕು. ಸೊ ಪೊಸಿಷನಿಂಗು ಹಾಕಬೇಕು, ಈ ವಾರದ ಎಕ್ಸ್ಪೈರಿ ನೋಡಬೇಕು. ಇದು ಎರಡು ಕಂಬೈನ್ಡ್ ಆಗಿದ್ದ ದಿವಸದಲ್ಲಿ ಮಾರ್ಕೆಟ್ ಈ ರೀತಿ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಇದು ಮಾರ್ಕೆಟಿನ ಒಂದು ಬಿಹೇವಿಯರ್, ಆಯ್ತಾ. ಆದ್ರೆ ಈ ಮಾರ್ಕೆಟ್ ಅಲ್ಲೂ ನಿಮ್ಗೆ ದುಡ್ಡು ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ. ಯಾಕೆ, ನಾವು ಬೆಳಿಗ್ಗೆ ಮಾಡಿದ್ವಿ, ಸೀನಲ್ಲೂ ಮಾಡಿದೀವಿ ಒಳ್ಳೆ ರೀತಿಯಲ್ಲಿ, ಮತ್ತಿರ್ಗಾ ಸೀನಲ್ಲೇ ಮಾಡಿದೀವಿ. ಆಮೇಲೆ ತಿರ್ಗಾ ಮಧ್ಯಾಹ್ನ ಮೇಲೇನು ಸೀನಲ್ಲೇ ದುಡ್ಡು ಮಾಡಿದೀವಿ. ಯಾಕೆ ಸೀನಲ್ಲಿ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಮಾರ್ಕೆಟ್ ಡೈರೆಕ್ಷನ್ ಇವತ್ತು ಸೀನಲ್ಲಿತ್ತು. ಯಾವ ರೀತಿ ಇತ್ತು ನಿಮ್ಗೆ ಹೇಳ್ಕೊಟ್ಟಂಗೇನೆ. ಏನಂತ, 12 ಗಂಟೆ ಕ್ಯಾಂಡಲ್ಗಿಂತ ಮಾರ್ಕೆಟ್ ಮೇಲೆ ಇದ್ರೆ ನಾವು ಸಿ ನೋಡೋದು. ಸೊ ನಾವು ಸಿನೇ ನೋಡಿದ್ವಿ, ಸಿನಲ್ಲೇ ದುಡ್ಡು ಮಾಡಿದ್ವಿ. ಅರೆ ಸಿ ಇನ್ ಸೆಕೆಂಡ್ ನಿಮ್ಗೆ ಹೇಳ್ಕೊಟ್ಟಿದ್ರಲ್ಲಿ ಇನ್ನು ಹೈ ಬ್ರೇಕ್ ಆಗಿಲ್ಲ. ಹೈ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಟ್ರೇಡ್ ಇಲ್ಲ ಅಂತ ಲೆಕ್ಕ. ಆದ್ರೆ ನಾವು ಯಾಕೆ ಸಿನಲ್ಲಿ ಮಾಡಿದ್ವಿ ಅಂದ್ರೆ, ನಮ್ದೇ ಒಂದು ಬೇರೆ ಅಡ್ವಾನ್ಸ್ ಮೆಥಡಾಲಜಿ ಇದೆ. ಅದನ್ನ ಕೋರ್ಸ್ ಅಲ್ಲಿ ನಾವು ಹೇಳಿದೀವಿ. ಆ ಕೋರ್ಸಿನ ಪ್ರಕಾರವಾಗಿ ನಾವು ಟ್ರೇಡ್ ಮಾಡಿದೀವಿ. ಸ್ಟೂಡೆಂಟ್ಸ್ ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಅನ್ನ ಮಾಡ್ಕೊಂಡಿದ್ದಾರೆ. ಕರೆಕ್ಟಾ. ಸೊ ಇದು ಮಾರ್ಕೆಟ್. ಅದು ಏನಾಗಿದೆ ಅಂದ್ರೆ, ಕೆಲವರೆಲ್ಲ ತಾಯಿಯ ಗರ್ಭದೊಳಗಿದ್ದಾಗ ಅಭಿಮನ್ಯು ಏನ್ ಮಾಡಿದಾನೆ ಹೇಳಿ, ಕೃಷ್ಣ ಹೇಳುವಂತಹ ಕಥೆಯನ್ನ ಕೇಳ್ತಾ ಆಯ್ತಾ. ಕೇಳ್ತಾ ಕೇಳ್ತಾ ಹ್ಞೂ 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 ಅಂತ ಇದ್ದ. ಹ್ಞೂ ಅಂತ ಏನಾಯ್ತು, ಕೃಷ್ಣನ್ ಡೌಟ್ ಬಂತು, ಯಾರಪ್ಪ ಇದು ಪುಣ್ಯಾತ್ಮ ಅಂತ. ಯಾಕೆಂದ್ರೆ ಅರ್ಧಂಬರ್ಧ ನಾಲೆಜ್ ಅಲ್ಲಿ ಇಟ್ಕೊಂಡು ಮತ್ತೆ ಏನಾರ ಪ್ರಾಬ್ಲಮ್ ಮಾರ ನಾಳೆ ನಾಲೆಜ್ ಕೊಟ್ಟು ಅಂತ ಹೇಳಿ ಅವನ ಅಲ್ಲೇ ನಾಲೆಜ್ ಅನ್ನ ಸ್ಟಾಪ್ ಮಾಡ್ದ. ಆದ್ರೆ ಇವನ್ ಲೆಕ್ಕದಲ್ಲಿ ಏನಿತ್ತು, ಅದು ಕಂಪ್ಲೀಟ್ ನಾಲೆಜ್ ಅಂತ ತಲೆ ಒಳಗಿತ್ತು. ಆ ಕಂಪ್ಲೀಟ್ ನಾಲೆಜ್ ಅಂತ ತಿಳ್ಕೊಂಡಿದ್ರಿಂದ ಅಭಿಮನ್ಯು ಏನ್ ಮಾಡ್ದ, ಚಕ್ರವ್ಯೂಹದ ಒಳಗೆ ಎಂಟ್ರಿ ಆದ. ಅದು ಎಂಟ್ರಿ ಆದವ್ರಿಗೆ ನಮ್ಗೆ ಆಕ್ಚುಲ್ ಆಗಿ ಏನ್ ಬೇಕು, ಎಕ್ಸಿಟ್ ಗೊತ್ತಿರಬೇಕು. ವಿತೌಟ್ ಎಕ್ಸಿಟ್ ಪ್ಲಾನ್ ನಾವು ಎಂಟ್ರಿ ಆದ್ವಿ ಅಂತ ಆದ್ರೆ ನಾವು ಟ್ರ್ಯಾಪೇ ಆಗೋದು. ಕರೆಕ್ಟ್ ಅಲ್ಲ. ಯಾವುದೇ ಮಿಲಿಟರಿ ಫೋರ್ಸ್ ತಗೊಳ್ಳಿ, ಯಾವ್ದನ್ನೇ ತಗೊಳ್ಳಿ, ಅವ್ರು ಫಸ್ಟ್ ಪ್ಲಾನ್ ಮಾಡೋದು ಎಕ್ಸಿಟ್ ಪ್ಲಾನ್. ಹೇಗ್ ಹೊರಗೆ ಬರಬೇಕು ಅಂತ. ಹೇಗ್ ಹೊರಗೆ ಬರಬೇಕು ಅನ್ನೋದು ಕ್ಲಿಯರ್ ಇದ್ರೆ ಮಾತ್ರ ನಾವು ಎಂಟ್ರಿ ಆಗ್ಬೇಕು. ಎಕ್ಸಿಟ್ ಪ್ಲಾನ್ ಕರೆಕ್ಟ್ ಇಲ್ಲ ಅಂದ್ರೆ ಎಂಟ್ರಿ ಆದ್ವಿ ಅಂತ ಆದ್ರೆ ನಾವು ಟ್ರ್ಯಾಪ್. ಸೊ ಅದೇ ತರ ಈ ಟ್ರೇಡಿಂಗ್ ಅಲ್ಲೂ ಅಷ್ಟೇ, ಕೆಲವ್ರಿಗೆ ಏನಂದ್ರೆ ಗ್ರೀನ್ ಬಂದಾಗ ಸಿ ತಗೊಬೇಕು, ರೆಡ್ ಬಂದಾಗ ಪಿ ತಗೊಬೇಕು ಅಂತ ಎಂಟ್ರಿ ಅನ್ಕೊಂಡಿರ್ತಾರೆ. ಬಟ್ ಆ ಎಂಟ್ರಿ ಆದ ನಂತರ ಅವ್ರಿಗೆ ಬರೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸ್ಟಾಪ್ ಲಾಸ್ ಎಲ್ಲಿಡಬೇಕು ಅಲ್ಲ, ಅಥವಾ ಆ ಟ್ರೇಡ್ ಇಂದ ಯಾವಾಗ ನಾನು ಎಕ್ಸಿಟ್ ಆಗ್ಬೇಕು. ಸ್ಟಾಪ್ ಲಾಸ್ ಇಡೋ ಅಭ್ಯಾಸ ಇಲ್ಲ. ಯಾಕೆ, ನಮ್ಗೆ ಸ್ಟಾಪ್ ಲಾಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಕರೆಕ್ಟಾ. ಸ್ಟಾಪ್ ಲಾಸ್ ಅನ್ನು ಇಟ್ಟ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ ಮಾತ್ರ ನಮ್ಗೆ. ಹೀಗಾಗಿ ಎಕ್ಸಿಟ್ ಎಲ್ಲ ಆಗ್ಬೇಕು ಅನ್ನೋದು ಸ್ಟಾಪ್ ಲಾಸ್ ಮುಖಾಂತರ. ಅಂದ್ರೆ ಮಾರ್ಕೆಟ್ ನಾವು ನೆನ್ಸ್ಕೊಂಡಂಗೆ ಹೋಗ್ದೇನೆ ವಾಪಸ್ ಬರ್ತಿದ್ರೆ ಎಲ್ಲಿ ನಾನು ಅದನ್ನ ಬಿಡಬೇಕು ಅನ್ನೋ ಎಕ್ಸಿಟ್ ಇಲ್ಲ. ಅಥವಾ ಮಾರ್ಕೆಟ್ ನನ್ನ ಫೇವರ್ ಅಲ್ಲೇ ಹೋಗ್ತಾ ಇದ್ರೆ ಟಾರ್ಗೆಟ್. ಟಾರ್ಗೆಟ್ ಅಂದ್ರೆ ಏನು, ಅದು ಸಹ ಎಕ್ಸಿಟ್ ಅಲ್ವಾ. ಆ ಎಕ್ಸಿಟ್ ಎಲ್ಲಿ ಅಂತಾನೂ ಗೊತ್ತಿಲ್ಲ. ಸೊ ಈಗ ನಮಗೆ ಸಮಸ್ಯೆ ಯಾವ್ದು ಬರ್ತಾ ಇದೆ ಅಂತ ಹೇಳಿದ್ರೆ, ಎಕ್ಸಿಟ್ ಗೆ ಸಮಸ್ಯೆ ಬರ್ತಾ ಇದೆ. ಎಂಟ್ರಿ ಕರೆಕ್ಟ್ ಆಗಿದ್ರೆ ಎಕ್ಸಿಟ್ ಸ್ಟಾಪ್ ಲಾಸ್ ಎರಡೂ ಕರೆಕ್ಟ್ ಆಗತ್ತೆ. ಆದ್ರೆ ಎಂಟ್ರಿಯೇ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಇದು ಎರಡೂ ಸಹ ಪ್ರಾಬ್ಲಮ್ಯಾಟಿಕ್ ಆಗಿ ಇರುತ್ತೆ. ಸೊ ಹಾಗಾಗಿ ನಮ್ಗೇನಾಗಿದೆ, ಈಗ ಟ್ರೇಡ್ ಅಂತ ಹೇಳಿದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ದೊಂದು ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ. 12 ಗಂಟೆಗಿಂತ ಮೇಲಾದ್ರೆ ನಾವು ಸಿ ನೋಡ್ಬೇಕು. ಸರಿ, ಇದರಲ್ಲಿ ಈಗ ಎಲ್ಲ ನೋಡಿ, ಕ್ಯಾಂಡಲ್ಸ್ ಜಾಸ್ತಿ ಯಾವ್ದು ಕಾಣ್ತಿದೆ ಕಣ್ಣಿಗೆ, ಇಲ್ಲಿ ಕಾಣ್ತಾ ಇರೋ ಕ್ಯಾಂಡಲ್ಸ್ ಗಳು ರೆಡ್. ಈ ರೆಡ್ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕು. ಸಿ ಕಡೆ ಹೋಗ್ಬೇಕಂದ್ರೂ ನಾವು ರೆಡ್ ಕ್ಯಾಂಡಲ್ ಎಂಟ್ರಿ ಆಗ್ಬೇಕು, ಅಂಡ್ ಗ್ರೀನ್ ಕ್ಯಾಂಡಲ್ ಅಲ್ಲಿ ಎಕ್ಸಿಟ್ ಆಗ್ಬೇಕು. ಇದೇ ಇರೋದು ವಿಚಿತ್ರ ಮಾರ್ಕೆಟ್ ಅಲ್ಲಿ. ನಿಮ್ಗೆ ಇದು ಗೊತ್ತಿತ್ತಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಕಿಂಗ್. ವಿಷಯ ಗೊತ್ತಿರಬೇಕು. ಯಾಕೆಂದ್ರೆ ರೀಟೆಸ್ಟ್ ಬಂದಾಗ ನಾವು ರೀಟೆಸ್ಟ್ ಅಲ್ಲಿ ಎಂಟ್ರಿ ಆಗೋದು, ಅಂಡ್ ಮಾರ್ಕೆಟ್ ನಮ್ ಫೇವರಬಲ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ನಾವು ಎಕ್ಸಿಟ್ ಆಗೋದು.
ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಮೇನ್ ಥಿಂಗ್. ಸೊ ಎಂಟ್ರಿ ಅಂಡ್ ಎಕ್ಸಿಟ್ ಗೊತ್ತಾಗ್ಬೇಕಂತ ಹೇಳಿದ್ರೆ ನೀವು ಚಕ್ರವ್ಯೂಹವನ್ನ ಪೂರ್ತಿ ಕಲ್ತಿರ್ಬೇಕು. ಅರ್ಧಂಬರ್ಧ ಚಕ್ರವ್ಯೂಹ ಕಲ್ತು ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ಯಾರೋ ಒಬ್ರು ಫ್ರೆಂಡ್ ಒಂದು ಸ್ಟ್ರಾಟರ್ಜಿ, ಈಗ ಮೊನ್ನೆ ಯಾರೋ ಒಬ್ರು ಹೇಳಿದ್ರು ನಮ್ಮ ಒಂದು ಕೋರ್ಸ್ ತಗೊಂಡ್ರು, ನಮ್ಮ ಕೋರ್ಸಿನ ಸ್ಟ್ರಾಟರ್ಜಿಯನ್ನ ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಯ್ತಾ, ಈಗ ಇಲ್ಲಿ ಅವ್ರು ಕಲ್ತಿದ್ದು ಒಂದು ಲೆವೆಲ್ ಅಲ್ಲಿ ಕಲ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನೀಗ 100% ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತ ಇಟ್ಕೊಳ್ಳೋಣ. 100% ಅವ್ರಿಗೆ ಅರ್ಥ ಆಗಿರುತ್ತಾ? ಇಲ್ಲ, ಅವ್ರಿಗೊಂದು 80% ಅರ್ಥ ಆಗಿರುತ್ತೆ. ಆ 80% ಅಲ್ಲಿ ಅವ್ರಿಗೆ ಇನ್ನೊಂದು ಫ್ರೆಂಡ್ ಹೇಳ್ಕೊಟ್ಟಾಗ ಅವ್ರಿಗೆ ಎಷ್ಟು ಅರ್ಥ ಆಗಿರುತ್ತೆ? ಅವ್ರಿಗೆ ಅದೊಂದು 60% ಅರ್ಥ ಆಗಿರುತ್ತೆ. ಕರೆಕ್ಟಾ? ಈ 60% ಅರ್ಥ ಮಾಡ್ಕೊಂಡು ಮಾರ್ಕೆಟ್ ಬಂದಾಗ ಏನಾಗುತ್ತೆ, ಮಾರ್ಕೆಟ್ ಈ 60% ಅನ್ನ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಕನ್ಫ್ಯೂಸ್ ಮಾಡಿದಾಗ ಅವ್ರೇನ್ ಮಾಡ್ಬೇಕು, ಇದನ್ನ ಹೇಳ್ಕೊಟ್ಟವ್ರ ಹತ್ರ ಕೇಳ್ಬೇಕು. ಅಲ್ಲಿ ಕೇಳಕ್ ಬಂದಾಗ ಇವರ 80% ಇರುತ್ತಲ್ಲ, ಇವ್ರಿಗೆ ಅದು ಆಕ್ಚುಲ್ ಆಗಿ ಗೊತ್ತಿರೋದಿಲ್ಲ, ಸರಿಯಾಗಿ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ. ಈಗ ಇವ್ರು ಏನ್ ಮಾಡಿದ್ರು, ಇವ್ರು ಹೇಳ್ಕೊಟ್ಟಿದ್ದನ್ನ ಇಲ್ಲಿ ತಕೊಂಡು ನನ್ನ ಹತ್ರ ಕೇಳಿ, ನನ್ನ ಹತ್ರ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ತಿರ್ಗಾ ಇವ್ರಿಗೆ ಇಲ್ಲಿ ಪಾಸ್ ಮಾಡೋದ್ರೊಳಗೆ ಅವತ್ತಿನ ಟ್ರೇಡ್ ಕಂಪ್ಲೀಟ್ ಆಗೋಗಿರುತ್ತೆ. ಕಂಪ್ಲೀಟ್ ಆಗಿ ಲಾಸ್. ಕರೆಕ್ಟಾ? ಅಷ್ಟೊತ್ತು ಇವ್ರ ಮೈಂಡ್ ಅಲ್ಲಿ ಏನ್ ಬಂತು, ಇವ್ರು ಹೇಳ್ಕೊಟ್ಟಿರುವಂತ ಈ ಕೋಸ್ಟಲ್ ಟ್ರೇಡರ್ ಅವ್ರು ಹೇಳ್ಕೊಟ್ಟಿರುವಂತಹ ಸ್ಟ್ರಾಟಜಿಯು ಫೇಲ್ ಅಂತ ಬರುತ್ತೆ. ಅರೆ ಆಕ್ಚುಲಿ ಸ್ಟ್ರಾಟಜಿ ಫೇಲ್ ಇಲ್ಲ, ಅವರು ಡೈರೆಕ್ಟ್ ಆಗಿ ಕಲೀಲಿಲ್ಲ, ಮಧ್ಯ ವ್ಯಕ್ತಿ ಮುಖಾಂತರ ಕಲ್ತರು. ಅದರಿಂದಾಗಿ ಅವ್ರಿಗೆ ಅದು ಅರ್ಧಂಬರ್ಧ ನಾಲೆಜ್ ಆಯ್ತು. ಅರ್ಧಂಬರ್ಧ ನಾಲೆಜ್ ಅಲ್ಲಿ ಕನ್ಫ್ಯೂಸ್ ಆಯ್ತು. ಕನ್ಫ್ಯೂಸ್ ಆಗೋದ್ರಿಂದಾಗಿ ಅವ್ರಿಗೆ ಲಾಸ್ ಆಯ್ತು ಅಲ್ವಾ? ಸೊ ಇದು ಹೇಗೆ ಅಂತ ಹೇಳಿದ್ರೆ, ಗರ್ಭದಲ್ಲಿರುವಂತಹ ಅಭಿಮನ್ಯು ಕೃಷ್ಣನಿಂದ ಕೇಳಿದಂತಹ ಕತೆ, ಅದು ಯಾವಾಗ ಡ್ಯೂರಿಂಗ್ ಟ್ರಾವೆಲ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಕತೆ ಕೇಳ್ಕೊಂಡು ಹೋದಂಗೆ ಟ್ರಾವೆಲ್ ಮಾಡ್ತಾ ಕಲ್ತಿದ್ದು. ಇದು ಕಲ್ತಿದ್ ಯಾವಾಗ? ಏಜು ಚಿಕ್ಕದು ಅಲ್ವಾ? ಯುದ್ಧಕ್ಕೆ ಹೋದಾಗ ಏಜ್ ಎಷ್ಟಿತ್ತು? ಮೀಡಿಯಂ ಟೀನೇಜ್. ಕರೆಕ್ಟಾ? ಅಷ್ಟು ವರ್ಷದೊಳಗೆ ಅವಾಗ ಒಂದ್ಸಲಿ ಹೇಳ್ಕೊಟ್ಟಂತಹ ವಿದ್ಯೆ ನೆನಪಿಟ್ಕೊಂಡು ಎಕ್ಸಿಕ್ಯೂಷನ್ ಮಾಡಿದ್ದು. ಅದು ಪೂರ್ತಿ ಹೇಳ್ಕೊಟ್ಟಿರ್ಲಿಲ್ಲ, ಜಸ್ಟ್ 50% ಹೇಳ್ಕೊಟ್ಟಿದ್ರು. ಅದು ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ಏನಾಗುತ್ತೆ, ಅದು ಇನ್ನೂ ಡೌನ್ ಆಯ್ತು ಅಲ್ವಾ? ಅದರಿಂದಾಗಿ ಅಭಿಮನ್ಯು ಅದಕ್ಕೆ ಬಲಿಯಾಗುವ ಪರಿಸ್ಥಿತಿಗೆ ಬಂತು ಅಲ್ವಾ? ಅದಕ್ಕೆ ಹೇಳೋದು, ನಾವು ಕಲಿಬೇಕಾದ್ರೆ ಕ್ಲಿಯರ್ ಆಗಿ ಕಲಿಬೇಕು, ಡೈರೆಕ್ಟ್ ಆಗಿ ಕಲಿಬೇಕು, ಅಂಡ್ ಕಂಪ್ಲೀಟ್ ಆಗಿ ತಗೊಂಡು ಕಲಿಬೇಕು. ಅವಾಗ ಮಾತ್ರ ನಾವು ಸಕ್ಸಸ್ ಆಗಕ್ಕಾಗದು. ಇಲ್ಲಿದ್ರೆ ನಾವು ಟ್ರ್ಯಾಪ್ ಆಗ್ತೀವಿ. ಎಂಟ್ರಿ ಆಗೋದು ಮುಖ್ಯ ಅಲ್ಲ, ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಆಗಕ್ ಗೊತ್ತಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಈ ರೀತಿ ರ್ಯಾಲಿ ಹೊರಡ್ತಾ ಇದೆ, ಈ ರ್ಯಾಲಿ ಹೋಗ್ತಾ ಇದೆ ಅಂತೇಳಿ ನಾವು ಸುಮ್ಮನೆ ಕೂತಿದ್ರೆ ಇದು ಬಂದಾಗ ಏನಾಗುತ್ತೆ ಹೇಳಿ, ನಮ್ಗೆ ಕಾಸ್ಟ್ ಅಥವಾ ಸ್ಟಾಪ್ ಲಾಸ್ ಆಗುತ್ತೆ. ಎಲ್ಲಿವರೆಗೆ ಕೂತಿರ್ಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗಬೇಕು ಅಲ್ವಾ? ಅದಕ್ಕೆ ನಿಮ್ಮದು ಏನಿರ್ಬೇಕು, ರೋಡ್ ಮ್ಯಾಪ್ ಇರಬೇಕು. ಎಕ್ಸಿಟ್ ಪಾಯಿಂಟ್ ಏನು, ಎಂಟ್ರಿ ಪಾಯಿಂಟ್ ಏನು, ಸ್ಟಾಪ್ ಲಾಸ್ ಏನು, ಮಾರ್ಕೆಟ್ ಡೈರೆಕ್ಷನ್ ಏನು, ಇದೆಲ್ಲ ಗೊತ್ತಿದ್ರೆ ಮಾತ್ರ ನಿಮ್ ಕೈಲಿ ಸಕ್ಸಸ್ ಆಗಕ್ಕಾಗೋದು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದ್ವಿ. ಒಂದು 3,000 ರೂಪಾಯಿಯಲ್ಲಿ ಏನ್ ದೊಡ್ಡ ವಿಷಯ ಅಲ್ಲ. ಯಾಕೆಂದ್ರೆ ಎಷ್ಟು ಜನ ಹೇಳಿದ್ರು ನಿಮ್ ಕೋರ್ಸ್ ಕಾಸ್ಟ್ಲಿ ಇದೆಯಾ ಅಂತ. ನಮ್ ಕೋರ್ಸ್ ಕಾಸ್ಟ್ಲಿ ಯಾರಿಗೆ ಅಂದ್ರೆ, ಯಾರು ಲೇಟ್ ಆಗಿ ತಗೊಳ್ತಾರೋ, ಡಿಲೇ ಮಾಡಿ ತಗೊಳ್ತಾರೋ ಅವರಿಗೆ ಕಾಸ್ಟ್ಲಿ. ಯಾರು ಬೇಗ ತಗೊಳ್ತಾರೋ ಅವರಿಗೆ ಅದು ಚೀಪು. ಹೇಗೆ? ಈಗ ಬೇಗ ತಗೊಂಡವ್ರಿಗೆ ಏನಾಗುತ್ತೆ, ನಮ್ದು ಗೈಡೆನ್ಸ್ ಸಿಗುತ್ತೆ. ನಮ್ದೊಂದು ಗೈಡ್ ಗ್ರೂಪ್ ಇದೆ, ಆ ಗೈಡ್ ಗ್ರೂಪ್ಗೆ ಅವ್ರು ಇರ್ತಾರೆ. ಆ ಗೈಡ್ ಗ್ರೂಪ್ ಅಲ್ಲಿ ಅವರನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗ್ತೀವಿ, ಕರೆಕ್ಟಾ ಹೆಲ್ಪ್ ಮಾಡ್ತೀವಿ. ಇವ್ರು ಲೇಟ್ ಆಗಿ ತಗೊಳ್ದೇ ಇದ್ದವ್ರು ಏನಾಗುತ್ತೆ, ಅವ್ರು ಡೈಲಿ ಮಾರ್ಕೆಟ್ಗೆ 20 ಪಾಯಿಂಟ್, 10 ಪಾಯಿಂಟ್, 30 ಪಾಯಿಂಟ್ ಅಂತ ಸ್ಟಾಪ್ ಲಾಸ್ ಕೊಡ್ತಾ ಇರ್ತಾರೆ. ಇದರಿಂದಾಗಿ ಏನಾಯ್ತು, ಅವ್ರು ಡೈಲಿ 1,500 ರೂಪಾಯಿ, 750 ರೂಪಾಯಿ ಲಾಸ್ ಕೊಡ್ತಾ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ. ಸೊ ಅದಾದ್ಮೇಲೆ ಅವ್ರು ನಮ್ ಕೋರ್ಸ್ ಬಂದಾಗ ಇಲ್ಲಿ ಕೊಟ್ಟಂತಹ ಫೀಸು ತುಂಬಾ ಜಾಸ್ತಿ ಕಾಣುತ್ತೆ. ನಮ್ ಕೋರ್ಸ್ ಫೀಸ್ ಖಾಲಿ 3,000, ಆದ್ರೆ ಅವ್ರು ಅದಕ್ಕೆ ಇದು ಕೊಡ್ಲಿಕ್ಕೆ ಮುಂದೆ ಹಿಂದೆ ಆಲೋಚನೆ ಮಾಡ್ತಾರೆ. ಸ್ಟಾಪ್ ಲಾಸ್ ಅನ್ನ ಧಾರಾಳವಾಗಿ ಕೊಡ್ತಾರೆ, ಅಂಡ್ ಧಾರಾಳವಾಗಿ ಕೊಟ್ಟು ನೆಕ್ಸ್ಟ್ ಡೇನು ನಿಮ್ಗೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿನೇ ಇರಲ್ಲ. ಸೊ ನಾನು ಹೇಳೋದು ಏನಂದ್ರೆ, ನಿಮಗೆ ಸ್ಟಾಪ್ ಲಾಸ್ ಕೊಟ್ಟು ಕಲಿತೀವಿ, ನಮ್ಗೆ ಅದು ತಾಕತ್ತಿದೆ ಅಂದ್ರೆ ನೀವೇ ಕಲೀರಿ. ಸ್ಟಾಪ್ ಲಾಸ್ ಕೊಟ್ಟು ಕಲೀರಿ, ಆಗ ನಿಮ್ಗೆ ಅದು ತಲೆಯಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ನಿಮ್ಮ ಲಾಸ್ ಅನ್ನ ಉಳಿಸ್ಕೊಡಿ. ಲಾಸ್ ಅನ್ನ ಉಳಿಸಕ್ಕೆ ಕಲ್ತು ಮಾಡಿದ್ರೆ ಕರೆಕ್ಟ್ ಆಗಿ ನಿಮ್ಗೆ ವಿದ್ಯೆ ಹತ್ತುತ್ತೆ. ವಿದ್ಯೆ ತಲೆಗೆ ಹತ್ತುತ್ತೆ ಸಕ್ಸಸ್ ಆಗೇ ಆಗುತ್ತೆ. ಸೊ ನೀವೆಲ್ಲ ಬುದ್ಧಿವಂತರಿದ್ದೀರಿ, ದೀಪಾವಳಿಗೆ ಒಳ್ಳೆ ಡಿಸಿಷನ್ ಮಾಡಿ ಎಜುಕೇಶನ್ಗೆ ಬೆಲೆ ಕೊಡಿ. ಸೊ ಎಜುಕೇಶನ್ ತಗೊಂಡು ಟ್ರೇಡ್ ಮಾಡೋದ್ರಿಂದ ನೀವೆಲ್ಲ ಸಕ್ಸಸ್ ಆಗ್ತೀವಿ. ರಿಟೇಲರ್ಸ್ ಗಳನ್ನ ಸಕ್ಸಸ್ ಮಾಡೋ ಒಂದೇ ಗುರಿಯಲ್ಲಿ ನಾವು ಇದನ್ನ ಕೋರ್ಸ್ ಅನ್ನ ಡಿಸೈನ್ ಮಾಡಿದೀವಿ.
ನಿಮ್ಮೆಲ್ಲರಿಗೂ ಬೆನಿಫಿಟ್ ಆಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ.